ಸೊ ಹಂಗಾಗಿ ನೋಡ್ಕೊಂಬರೋಣ. ಅವ್ನಿಗೆ ಹೇಳ್ದೇನೆ ಹೋಗ್ತೀನಿ ನಾನು, ನೋಡೋಣ. ಕರೆಕ್ಟು ಹೇಳೋಕ್ಕೆಲ್ಲ ಐತೆ, ಫೋನ್ ಮಾಡೋಕ್ಕೆ ಅವನ ಹತ್ರ ಫೋನು ಇರಲ್ಲ, ಅಂದರೆ ಫೋನ್ ಅಲೋ ಇಲ್ಲ. ಕಾರ್ಕಳ ಅಲ್ಲಿ ಫೋನ್ ಹಾಕ್ಬಿಟ್ಟು ಯಾವುದು ಕಾಲೇಜ್ ಅಂತ ಕೇಳ್ಕೊತೀನಿ. ಯಾವುದು ಹೇಳಪ್ಪ, ಮರ್ತೋಯ್ತು ನನಗೆ. ಈ ಥರ ಮರವಿದ್ರೆ ಏನು ಹೇಳಿ, ಜಾಸ್ತಿ ಮರಿಬಾರ್ದು ಗಾಯ್ಸ್. ಈ ಥರ ಎಲ್ಲ ಸೈಕಾಗಿ ಮರ್ತ್ಬಿಟ್ರೆ ಹೆಂಗೆ? ಇದು ಓಕೆ, ಇಂಪಾರ್ಟೆಂಟ್ ಮೆಸೇಜ್ಗಳು ಮರ್ತ್ಬಿಟ್ರೆ ಹೆಂಗಿರುತ್ತೆ? ಅದೇ ಪ್ರಾಬ್ಲಮ್ ಆಯ್ತಾ ಇರೋದು ನನಗೆ. ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಓದೋದು ಮಾತ್ರ ನೆನಪಿರ್ತಿರಲಿಲ್ಲ ಗಾಯ್ಸ್. ಅದು ಇದು ಬಿಡಿ, ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊತಾರಿಲ್ಲ ನಾನು. ಓದೋದು ನೆನಪಿರ್ತಾರಲ್ಲ, ಅದು ಮೇಯ್ನ್ ಥಿಂಗ್ ಆಗಿತ್ತು ಅವಾಗ. ಇವಾಗ ಏನೋ ನೆನಪಿರಲ್ಲ. ಇನ್ನು ಮುಂದಕ್ಕೆ ನಾನು ಯಾರು ಅಂತಲೇ ನೆನಪಿರಲ್ಲ ಅನಿಸ್ಬಿಡುತ್ತೆ ನನಗೆ. ಜಸ್ಟ್ ಕಿಡಿಂಗ್ ಗೈಸ್. ಬಟ್ ಅದು ಸ್ಟಿಲ್ ಈ ರೇಂಜ್ಗೆಲ್ಲ ಮರಿಬಾರ್ದಲ್ವಾ? ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಣ ಅಂದರೆ ಅವ್ರು ಏನೇನೋ ಹೇಳ್ಬಿಟ್ಟು ಇನ್ನೂ ಎದುರಿಸ್ಬಿಡ್ತಾರೆ. ಏನೇನೋ ಹೇಳಾಕ್ಬಿಟ್ಟು ಏನೇನೋ ಮಾಡಿಬಿಟ್ಟು ಇದು ಮಾಡಿಬಿಡ್ತಾರೆ. ಅಟ್ಲೀಸ್ಟ್ ಇವಾಗಾದರೂ ನೆಮ್ಮದಿಯಾಗಿದ್ದೀನಿ. ಆವಾಗ ಹೋಗ್ಬಿಟ್ರೆ ನನಗೆ ಹಿಂಗೆಲ್ಲ ಆಗ್ಬಿಟ್ಟೈತೆ ಶಿವ ಅಂದ್ಕೊಂಡು ಅದರದ್ದೊಂದು ಸೀನ್ಸ್ ಆಗ್ಬಿಡುತ್ತೆ. ಯಾಕೆ ಬೇಕು ಹೇಳ್ಯಾವಲ್ಲ? ಇದ್ರೂ ಒಂದೊಂದು ಟೈಮ್ ಅನಿಸುತ್ತೆ ಏನೋ ಕೆಟ್ಟದ್ದು ನಡೆದಾಗ ಅಪ್ಪ ಮರ್ತ್ಬಿಡ್ತೀನಿ ಗುರು, ನಂತರ ಮರಿಬೇಕು ಆ್ಯಕ್ಚುಲಿ ಕೆಟ್ಟದನ್ನ ಅಂತ. ಬಟ್ ಒಳ್ಳೇದು ಮರಿತಾ ಇದ್ರೆ ಒಂಥರ ಇದಾಗ್ಬಿಡುತ್ತೆ. ನನಗೆ ರಿಗ್ರೆಟ್ ಅಂತ ಏನಿಲ್ಲ ಗೈಸ್. ಏನು ಅದನ್ನೆಲ್ಲ ನೆನ್ಪಿಟ್ಕೊಂಡು ಏನು ಮಾಡಬೇಕಾಗಿತ್ತು ನಾನು? ರಿಗ್ರೆಟ್ ಅಂತ ಏನಿಲ್ಲ ನನಗೆ. ಲೈಫ್ ಗೋಯಿಂಗ್ ಸ್ಮೂತ್ಲಿ. ಬಟ್ ಒಂದೊಂದು ಅದಕ್ಕೆ ಕ್ಯಾಮ್ರಾ ಬೇಕು ಗೈಸ್. ನೋಡಿ ನಾನು ಏನು ಮಾಡಿದೆ ಅಂತ ನನಗೆ ಒಂದು ಟೈಮ್ ಮಾತಾಡಿದ್ದೆ. ಅಟ್ಲೀಸ್ಟ್ ವೀಡಿಯೋ ನೋಡಿದ್ರೆ ಅದರ ನೆನಪಿರುತ್ತೆ. ಬಟ್ ಪ್ರತಿಯೊಂದು ವೀಡಿಯೋ ಮಾಡೋಕ್ಕಾಗಲ್ಲ ಬಿಡಿ, ಸೀನ್ಸೇ ಬೇರೆ ಆಗ್ಬಿಡುತ್ತೆ ಆಮೇಲೆ. ಬೆಟ್ಟನಹಳ್ಳಿ ಹಳ್ಳಿಗಳ ಜೀವನ ಬೆಸ್ಟು. ನಮ್ಮ ಹಳ್ಳಿನೂ ಬೆಸ್ಟ್ ಗುರು. ನಾನು ಹೊರಗಡೆ ಹೋಗ್ಬಿಟ್ರೆ ಅಂಥ ಫ್ರೀಡಮು ಆಮೇಲೆ ಅಂಥ ನೆಮ್ಮದಿ ಸಿಗೋದೇ ಇಲ್ಲ. ಹಳ್ಳಿಗಳ ಲೈಫು ಸಖತ್ತು. ಬಟ್ ಏನು ಗೊತ್ತಾ, ದುಡ್ಡು ಮಾಡಬೇಕು ಅಂತ ಹೊರಗಡೆ ಹೋಗೋದಷ್ಟೇ. ವ್ಯವಸಾಯ ಮಾಡ್ಬೋದು, ಐ ಮೀನ್ ಅದರಲ್ಲಿ ಪ್ರಾಫಿಟು ಲಾಸು ನಮ್ಮ ಕೈಯಲ್ಲಿರೋಲ್ಲ. ಡಿಪೆಂಡ್ಸ್ ಆನ್ ಮಾರ್ಕೆಟು, ಎಲ್ಲ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದೇನಾದ್ರು ಕೈ ಎತ್ಬಿಟ್ರೆ ಈಗ ನಿನ್ನೆ ಆ್ಯಕ್ಚುಲಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ ಗುಂಡ್ಲುಪೇಟೆಯಿಂದ, ಅರುಣ್ ಅಂತ. ಅದೇ ಹೇಳ್ತಾ ಇದ್ದ, ಮಾರ್ಕೆಟ್ ಬಿದ್ದೋಗ್ಬಿಟ್ಟೈತೆ ಮಗ, ಬೆಳೆದಿರೋದೆಲ್ಲ ಕಡಿಮೆ ರೇಟ್ಗೆ ಕೊಟ್ಬಿಟ್ಟಿದ್ದೀನಿ ಅಂತ. ಅದೆಲ್ಲ ಡಿಪೆಂಡ್ಸ್ ಗೈಸ್. ಹಂಗಾದಾಗ ಎಷ್ಟು ಲಾಸು ನೋಡಿ. ಲಾಸ್ ಅಂದರೆ ಕಂಪ್ಲೀಟ್ಲಿ ಕೈ ತೊಳ್ಕೊಂಬಿಟ್ಟು ಇಟ್ಬಿಡಲ್ಲ, ಆ ಥರ ಅಲ್ಲ. ಲಾಸ್ ಅಂದರೆ ಬರುತ್ತೆ ದುಡ್ಡು, ಬಟ್ ನಾವು ಅಂದ್ಕೊಂಡಿರೋ ಥರ ಬರೋಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ರಾಫಿಟೇ ಬರೋಲ್ಲ ಒಂದೊಂದು ಟೈಮು. ನಾವೇನು ಖರ್ಚು ಮಾಡಿರ್ತೀವಿ ಅದೇ ಬಂದ್ಬಿಡುತ್ತೆ. ಇನ್ನೊಂದೊಂದ್ಸಲಿ ಇನ್ನೂ ಸೈಕು. ನಾವು ಹಾಕಿರೋ ದುಡ್ಡು ಬರೋಲ್ಲ ಕ್ಲೀನಾಗೆ. ದುಡ್ಡು ಬರುತ್ತೆ, ಬಟ್ ನಾವು ಹಾಕಿರೋಷ್ಟು ಬರೋಲ್ಲ. ನಾವು ಬೆಳೆಯೋಕ್ಕೆ ಹಾಕಿರ್ತೀವಲ್ಲ ಅಷ್ಟು ಬರೋಲ್ಲ. ಸೊ ಹಂಗಾದಾಗ ಥಿಂಕಿಂಗ್ ಬೇರೆ ಥರ ಹೋಗ್ಬಿಡುತ್ತೆ. ಇದೆಲ್ಲ ಬೇಕಾಗುರು, ಹಿಂಗೆ ಅಂತ ಬರುತ್ತೆ. ಏನು ಮಾಡೋದು, ಮಾರ್ಕೆಟ್ ಹಂಗಿರೋದು ಗುರು. ಇವ್ರು ಡೈರೆಕ್ಟು ಸೆಲ್ಲರ್ ಹತ್ರ ತೊಗೊಂಡೋಗಿ ಮಾರಲ್ಲ ಸುಮಾರು ಜನ. ಎಲ್ಲ ಮೀಡಿಯೇಟ್ರ್ ಪರ್ಸನ್ನೇ ಇಟ್ಕೊತಾರೆ. ಸೊ ಅವ್ರ ಮುಖಾಂತರ ಮಾಡಿಸೋದ್ರಿಂದ ಅವ್ರಿಗೆ ಪ್ರಾಫಿಟ್ ಕೊಡಬೇಕು, ಅವ್ರಿಗೂ ಕಮಿಷನ್ ಕೊಡಬೇಕು, ಅವ್ರು ಇದು ಮಾಡಬೇಕು. ಎಲ್ಲ ಕಟ್ಟಾಗಿ ಇವ್ರಿಗೆ ಬರೋಷ್ಟರಲ್ಲಿ ಏನು ಬರುತ್ತಪ್ಪ ಕೈಗೆ, ಆ ಥರ ಅನಿಸ್ಬಿಡುತ್ತೆ. ಆದರೂ ಯಾರ ಲೈಫು ಈಸಿ ಇಲ್ಲ ಗುರು. ನಾವು ಅಂತೀವಿ ರೈತರುಗಳು ಬೆಳೆದ್ಬಿಡ್ತೀರ, ಏನು ಮಾಡಿಬಿಡ್ತೀರಾ, ಆರಾಮಾಗಿ ಊರಲ್ಲಿರ್ತೀರಾ, ಟೈಮ್ ಇರೋಲ್ಲ, ಯಾವಾಗ ಬೇಕು ಅವಾಗ ಹೋಗ್ಬೋದು, ಯಾವಾಗ ಬೇಕು ಅವಾಗ ಬರ್ಬೋದು, ಇಷ್ಟ ಇದ್ರೆ ಕೆಲಸ ಮಾಡ್ಬೋದು. ಹಂಗೆಲ್ಲ ಇರೋದೇ ಇಲ್ಲ ಗೈಸ್. ಡೈಲಿ ಹೋಗ್ಬೇಕು ಅದೇ ಹತ್ರ ಇಲ್ಲ ತೋಟದ ಹತ್ರ, ನೋಡಬೇಕು, ನೀರು ಹಾಯಿಸ್ಬೇಕು, ಕಣ್ಣಾಡಿಸ್ಬೇಕಲ್ಲಿ ಹೋಗಿ ಏನೇನಾಗೈತೆ ಏನು ಕತೆ ಅಂತ. ಕೆಲ್ಸದವ್ರು ಬಂದರೆ ಅಲ್ಲಿ ಸ್ವಲ್ಪ ನೋಡಬೇಕು. ಕೆಲ್ಸದವರು ಸಿಗೋದೇ ಇಲ್ಲ ಗೈಸ್ ಇತ್ತೀಚೆಗೆ. ಅಪ್ಪ
ಹುಡುಕ್ಬೇಕು ಈಗ ಅವ್ರದ್ದು ಒಂಥರ ಅವರು ಪ್ರೊಫೆಷನಲ್ ಇವ್ರದ್ದು ಈಗ ಆಗ್ಬಿಟ್ಟಿರೋದು ಅದು. ಹುಡುಕ್ಬೇಕು ಅವ್ರನ್ನ, ಹುಡುಕಿ ಕರ್ಕೊಂಬರ್ಬೇಕು. ಒಂದೊಂದು ಟೈಮು ಬರಲ್ಲ ಆಗೋರು ನನಗೆ ಬೇರೆ ಕೆಲಸ ಐತೆ, ಅವ್ರಿಗೆ ಅಷ್ಟು ಕೆಲಸ ಇರುತ್ತೆ ಆಗಲೇ ಒಪ್ಕೊಂಬಿಟ್ಟಿರ್ತಾರೆ ಬೇರೆಯವ್ರ ಇದ್ರಲ್ಲಿ ಕೆಲಸನ. ಅದು ಹುಡ್ಕೋದು ಕಷ್ಟ ಇರುತ್ತೆ ಗೈಸ್, ಒಬ್ಬೊಬ್ರಿಗೆ ಒಂದೊಂಥರ ಗೈಸ್. ಈಗ ನಮ್ಮದೇ ನೋಡಿ IT ಲೈಫು ಏನು ಅಷ್ಟೊಂದು ಈಸಿನಾ ನೋಡೋಕೆ ಹಂಗೆ ಅನಿಸುತ್ತೆ. ಏನು ಈಗ ನಾವು ಟ್ರಿಪ್ ಹೋಗ್ತಾಯಿದ್ದೀವಿ ಅಂದ್ಬಿಟ್ಟು ಜಾಲಿ ಮಾಡ್ತಾವ್ರ ಗುರು, ಏನು ಗುರು ಇವ್ರದ್ದು ಜೀವನ ಆ ಥರ ಅಲ್ಲ. IT ಫೀಲ್ಡಲ್ಲಿ ಹರಿದು ಊರು ಬಾಗ್ಲಾಗ್ಬಿಟ್ಟಿರುತ್ತೆ. ಹೇಳ್ಕೊಳಲ್ಲ ಅಷ್ಟೇ ಯಾರನ್ನು. ಅಯ್ಯೋ ಹೇಳ್ಕೊಟ್ರೆ ಮನೆ ಮರ್ಯಾದೆ ಹೋಗುತ್ತೆ ಗುರು. ಅಂದರೆ ಇರುತ್ತೆ ಅವ್ರದ್ದೇ ಆದ ಚಾಲೆಂಜಸ್ ಇರುತ್ತೆ ಗೈಸ್. IT ಅಷ್ಟೇ, ಮ್ಯಾನೇಜರ್ಗಳದು, ಟೀಮ್ದು ಪ್ರೆಷರು, ಅಯ್ಯೋ ಆಮೇಲೆ ನಾವು ತಗೊಳ್ಳೋ ಪ್ರೆಷರು, ಓಡಾಡಿಕೊಂಡು ಮಾಡಿಕೊಂಡು ಇದು ಮಾಡಿಕೊಂಡು ಎಲ್ಲ ಪ್ರೆಷರೇ ಗೈಸ್. ಎಲ್ಲರದು ಒಬ್ಬೊಬ್ರದ್ದು ಒಂದೊಂಥರ ಪ್ರೆಷರೇ. ಸೊ ಹಂಗಾಗಿ ಯಾರನ್ನೂ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ, ಯಾರ ಮೇಲೂ ಮಾತಾಡೋಕ್ಕೆ ಹೋಗ್ಬೇಡಿ, ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ರ ಲೈಫಲ್ಲಿ ಅವ್ರದ್ದೇ ಆದ ರೀತಿಲಿ ಡ್ಯಾನ್ಸ್ ಆಡ್ತಾ ಇರುತ್ತೆ ಲೈಫು. ಲೆಫ್ಟು ಲೆಫ್ಟು ಲೆಫ್ಟು. ಇದನ್ನೇ ತಾನೇ ಲೈಫ್ ಅನ್ನೋದು, ಚಾಲೆಂಜಸ್ ಫೇಸ್ ಮಾಡಬೇಕು ಗೈಸ್. ಆಮೇಲೆ ಒನ್ ಮೋರ್ ಥಿಂಗ್, ಚಾಲೆಂಜಸ್ನ ಫೇಸ್ ಮಾಡಬೇಕು. ನೀವು ಇನ್ನೊಬ್ರು ಬರ್ತಾರೆ ಅಂತೆಲ್ಲ ಕಾಯಕ್ಕೆ ಹೋಗ್ಬಿಡಿ ಗೈಸ್. ನೀವು ನಿಮ್ಮ ಲೈಫ್ನ, ನಿಮ್ಮ ಚಾಲೆಂಜಸ್ನ ನೀವೇ ಫೇಸ್ ಮಾಡಬೇಕು. ಇನ್ನೊಬ್ಬರು ಬರ್ತಾರೆ, ಸರಿ ಮಾಡ್ತಾರೆ ಗೈಸ್. ನೋಡಿ ಶ್ರವಣಬೆಳಗೊಳ ಅದು ಸ್ಟ್ಯಾಚು ಕಾಣ್ತಾ ಇದೆಯಾ ನಿಮಗೆ? ಕಾಣಿಸ್ತಾ ಇದೆ. ನಾ ಆ್ಯಕ್ಚುಲಿ ಮೇಲೆ ಹತ್ತಿದ್ದೀವಿ ಗೈಸ್, ಬನ್ನಿ ನೋಡೋಣ. ಆ್ಯಕ್ಚುಲಿ ಮೇಲೆ ಹತ್ತಿದ್ದೀನಿ ನಾನು ಅನಿಸುತ್ತೆ. ನಾನೆಲ್ಲ ನೋಡಿದ್ದೆ, ಹತ್ತತ್ರ ಹೋಗ್ತೀನಿ ನಾನು ಅಲ್ಲಿಗೆ, ಎಲ್ಲ ಹತ್ಬೋದು. ಬಟ್ ಅಲ್ಲಿಗೆ ಹೋಗಲ್ಲ ಗೈಸ್, ಸೀನೇ ಇಲ್ಲ. ನಾನು ಟೈಮ್ ಆಗಿಬಿಡುತ್ತೆ. ಇಲ್ಲಿ ಬೇರೆ ಇನ್ನೂ 7:45 ಅವರ್ ತೋರಿಸ್ತೈತೆ ನನಗೆ. ಅದು ಗೋಕರ್ಣಗೆ ನಾನು ಅಲ್ಲಿ ಹೋಗಿ ರೂಮೆಲ್ಲ ಇದೇನೋ ಸರ್ಚ್ ಮಾಡಿ ಹೋಗಬೇಕು ಊಟಕ್ಕೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ, ಬೆಳಗ್ಗೆ ಟಿಫನ್ಗೆ ಎಲ್ಲ ನಿಲ್ಲಿಸ್ಬೇಕು. ಇನ್ನೂ ಸಿಕ್ಕಾಬಟ್ಟೆ ಟೈಮ್ ಇದೆ. ನಮ್ಮದು ಬೇರೆ 100 ಕಿಲೋಮೀಟರ್ಸ್ಗೆ ಒಂದೊಂದು ಪಿಕ್ ಸ್ಟಾಪು, ಇಲ್ಲ 1 ಅವರ್ಗೆ ಒಂದೊಂದು ಪಿಕ್ ಸ್ಟಾಪು. ಸೊ ಹಂಗಾಗಿ ಲೈಫಲ್ಲಿ ಒಬ್ಬರೇ ಹೊಡೆದಾಡಬೇಕು ಗೈಸ್. ಒಬ್ಬೊಬ್ಬರು ಈ ನವಿಲು ಗುರು ನೋಡಿ ಹೆಂಗೆ ಬಂದ್ಬಿಡ್ತು ಸಡನ್ನಾಗಿ. ಅಲ್ಟಿ ಗಂಟು ನವಿಲು ಅನ್ಸುತ್ತೆ. ಪುಕ್ಕ ಇರೋದು ಹೆಣ್ಣವಿಲ್ಲ ತಾನೇ? ಪುಕ್ಕ ಇರೋದು ಹೆಣ್ಣವಿಲು, ಇಲ್ಲದೆ ಇರೋದು ಗಂಡು ನವಿಲು. ಸೊ ಹಂಗಾಗಿ ಒಬ್ಬೊಬ್ಬರೇ ಹೊಡೆದಾಡಬೇಕು ಗೈಸ್. ಇನ್ನೊಬ್ಬರು ಬರ್ತಾರೆ ಅಂತ ಕಾಯಕ್ಕೆ ಹೋಗ್ಬೇಡಿ. ಎಂಥ ಸಿಚುವೇಶನವ್ರು ಇರಲಿ, ಅವ್ರು ಎಂಥ ಭರವಸೆ ಕೊಡಲಿ, ನಾನು ಇರ್ತೀನಿ, ನಾನು ಇದು ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಸೀನ್ಸ್ ಎಲ್ಲ ಇಟ್ಕೊಂಬಿಡಿ. ಒಬ್ಬರೇ ಹೊಡೆದಾಡೋಕ್ಕೆ, ಫೇಸ್ ಮಾಡೋಕ್ಕೆ ರೆಡಿಯಾಗಿರಿ. ಎನಿ ಟೈಮ್ ಹಂಗೆ ರೆಡಿಯಾಗಿರಬೇಕು. ಇವ್ರು ಸಹಾಯ ಮಾಡಿಬಿಡ್ತಾರೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಿಡಿ ಇನ್ನೊಬ್ರ ಬಗ್ಗೆ. ಎಕ್ಸ್ಪೆಕ್ಟೇಷನರ್ಸ್ ಅಂತಾರೆ ಗೊತ್ತಾ ದೊಡ್ಡವರು. ಹರ್ಟ್ಸ್ ಗುರು, ನಿಜ ಹರ್ಟಾಗುತ್ತೆ ಗುರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ. ನಾನು ಫಸ್ಟ್ ಇಟ್ಕೊತಾ ಇದ್ದೆ ಹಿಂಗೆ. ಎಲ್ಲ ಗೊತ್ತಾಗೋಯ್ತು ಗುರು. ಈ ವಯಸ್ಸಿಗೆ ಗೊತ್ತಾಗಬೇಕಾಗಿತ್ತ ನನಗೆ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ದೊಡ್ಡವನಾದ್ಮೇಲೆ ಗೊತ್ತಾಗ್ಬೋದಾಗಿತ್ತು. ಈಗೇನು ಚಿಕ್ಕ ಮಗ ಅಲ್ಲ ಬಿಡಿ, 26, ಇನ್ನೇನು 27 ಬರ್ತೀನಿ. ಅಯ್ಯೋ ಆದರೂ ಚಿಕ್ಕ ಮಕ್ಕಳಿದ್ದಾಗಲೇ ಸಖತ್ತು ಗುರು. ಆ ಲೈಫು ಸಖತ್ತು. ನಾವು ದೊಡ್ಡವರಾಗ್ಬಿಟ್ಟು ವಯಸ್ಸೇ ಆಗಬಾರ್ದಾಗಿತ್ತು ಗೈಸ್, ಸಾಕಾಗಿರ್ತಿತ್ತು. ವಯಸ್ಸಾಗ್ತಾ ಇದ್ರೆ ಹೆಂಗೆ ಮತ್ತೆ ಊಟದ ಮೇಲೆ ಸಾಯ್ಬೇಕು ತಾನೇ? ಕರೆಕ್ಟ್ ಗಾಯ್ಸ್. ಕ್ವಶನ್ಸ್ಗಳೆಲ್ಲ ಸಖತ್ತಾಗಿದೆ. ಬಟ್ ಏನು ಮಾಡೋದು, ಅನಿಸಿಕೆ ಹೇಳ್ಬೇಕಲ್ವಾ? ಅಷ್ಟು ಅನಿಸುತ್ತೆ ಗುರು. ಇದು ಹುಡುಗರೆಲ್ಲ ಟಬ್ಬು ಇದೆಲ್ಲ ಇಟ್ಕೊಂಡು ಹೋಗ್ತಾರೆ ಸ್ನಾನ ಮಾಡೋಕ್ಕೆ. ಶ್ರಾವಣಬೆಳಗೊಳ ಸ್ಕೂಲ್ ಅನಿಸುತ್ತೆ ಗುರು ಇದು. ಬಾಹುಬಲಿ ಇಂಜಿನಿಯರಿಂಗ್ ಕಾಲೇಜಾ?
ಇಲ್ಲಿ ಸ್ಕೂಲ್ ಇದೆ ಅಂತ ಗೊತ್ತಿತ್ತು, ಬಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಂತ ಗೊತ್ತಿರಲಿಲ್ಲ ಗೈಸ್. ನಾವು ಹಾಸ್ಟೆಲ್ ಇದ್ದೆ ಗುರು, ಅದೊಂಥರ ಲೈಫು.